ಇನ್ನು ಬೆಳಗಾವಿ ಸೇರಿ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಭರ್ತಿ ಹಂತಕ್ಕೆ ಬಂದಿದೆ ರಕ್ಕಸಕೊಪ್ಪ ಜಲಾಶಯ. ಬೆಳಗಾವಿ ಮಹಾನಗರದ ಜೀವನಾಡಿ ಈ ಜಲಾಶಯ 2 ಗೇಟ್ ಮೂಲಕ ಮಾರ್ಕಂಡೇಯ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನದಿ ಪಾತ್ರದ 100 ಎಕರೆ ಜಮೀನು ಜಲಾವೃತ ಆಗಿದೆ. ಬೆಳಗಾವಿ ಹೊರವಲಯದ ಕಂಗ್ರಾಳಿ ಬಳಿಯ ಗ್ರಾಮ. ಈ ಗ್ರಾಮದಲ್ಲಿ ಕಟಾವು ಹಂತಕ್ಕೆ ಬಂದಿದ್ದ ಮೆಣಸಿನಕಾಯಿ ಈಗ ನೀರು ಪಾಲಾಗಿದೆ. ಮೊಣಕಾಲುದ್ದ ನೀರು ನಿಂತು ಮೆಣಸಿನಕಾಯಿ ಬೆಳೆ ಕೊಳಿತಾ ಇದೆ. ಮಾರ್ಕಂಡೇಯ ನದಿ ಪಾಲಾಗಿದೆ. ಮೆಣಸಿನಕಾಯಿ ಕಟಾವು ಮಾಡಲಾಗದ ಸ್ಥಿತಿ ಈಗ ಬಂದಿದ್ದು ಅನ್ನದಾತ ಕಂಗಾಲಾಗಿದ್ದಾರೆ. ಬೆಳಗಾವಿ ಮಹಾನಗರದ ಜೀವನಾಡಿಯಾಗಿರ್ತಕ್ಕಂಥ ರಕ್ಕಸಕೊಪ್ಪ ಜಲಾಶಯ ಇದೀಗ ಭರ್ತಿ ಹಂತಕ್ಕೆ ತಲುಪಿರುವಂಥದ್ದು. ಹೀಗಾಗಿ ಜಲಾಶಯದ 2 ಗೇಟ್ಗಳನ್ನ ಓಪನ್ ಮಾಡಿ ಮಾರ್ಕಂಡೇಯ ನದಿಗೆ ನೀರನ್ನು ಕೂಡ ಬಿಡುಗಡೆ ಮಾಡಲಾಗ್ತಿದೆ. ಹೀಗಾಗಿ ಬೆಳಗಾವಿ ಹೊರವಲಯದಲ್ಲಿರ್ತಕ್ಕಂಥ ಕಂಗ್ರಾಳಿ ಭಾಗದಲ್ಲಿ ಹರಿದು ಹೋಗ್ತಕ್ಕಂಥ ಮಾರ್ಕಂಡೇಯ ನದಿ ಇದೀಗ ಸಾಕಷ್ಟು ಅವಾಂತರಗಳನ್ನ ಈ ಭಾಗದಲ್ಲಿ ಸೃಷ್ಟಿ ಮಾಡ್ತಿರುವಂಥದ್ದು. ಮಹಾನಗರಕ್ಕೆ ಹೊಂದಿಕೊಂಡೇ ಮಾರ್ಕಂಡೇಯ ನದಿ ಹರಿಯುವ ಕಾರಣಕ್ಕೆ ಇಲ್ಲಿ ಹರಿಯುವ ಕಾರಣಕ್ಕೆ ಇಲ್ಲಿ ಸಾಕಷ್ಟು ಬೆಳೆಗಳಿಗೆ ಈಗ ನೀರು ನುಗ್ಗಿರುವಂಥದ್ದು. ಈ ಕಂಗ್ರಾಳಿಯಿಂದ ಕಡೋಳಿ ಗ್ರಾಮಕ್ಕೆ ಹೋಗ್ತಕ್ಕಂತಹ ಸಾವಿರಾರು ಎಕರೆ ಪ್ರದೇಶ ಏನಿದೆ, ಇಲ್ಲಿ ಕಬ್ಬು ಆಗಿರ್ಬೋದು, ಮೆಕ್ಕೆಜೋಳ, ಹೀಗೆ ತರಕಾರಿ ಬೆಳೆಗಳು ಸೇರಿದಂತೆ ಸಾಕಷ್ಟು ಬೆಳೆಗಳನ್ನು ಬೆಳೀತಾರೆ. ಆದರೆ ಮಾರ್ಕಂಡೇಯ ನದಿಗೆ ರಕ್ಕಸಕೊಪ್ಪ ಜಲಾಶಯದ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಮಾರ್ಕಂಡೇಯ ನದಿಯ ಒಳಹರಿವು ಕೂಡ ಈಗ ಹೆಚ್ಚಳವಾಗಿರುವಂಥದ್ದು. ಸಾಕಷ್ಟು ಪ್ರಮಾಣದ ಕಬ್ಬಿನ ಗದ್ದೆಗೂ ಕೂಡ ಹಾಗೂ ಮೆಕ್ಕೆಜೋಳ ಗದ್ದೆಗೂ ಕೂಡ ಈಗ ನೀರು ನುಗ್ಗಿರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಮಾರ್ಕಂಡೇಯ ನದಿ ಈಗ ಹರಿದುಕೊಂಡು ಹೋಗಿ ಬಳಿಕ ಅಲ್ಲಿ ಘಟಪ್ರಭಾ ನದಿಗೆ ಸೇರುತ್ತೆ. ಹೀಗಾಗಿ ಈ ಮಾರ್ಕಂಡೇಯ ನದಿಗೆ ಈಗಾಗಲೇ ಒಳಹರಿವು ಪ್ರಮಾಣ ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳೆಗಳು ಕೂಡ ಹಾನಿಯಾಗಿರುವಂಥದ್ದು. ಏನು ಬಳ್ಳಾರಿ ನಾಲಾ ಹರಿದು ಪರಿಣಾಮವಾಗಿ ಅಲ್ಲಿ ಕೂಡ ಸಾಕಷ್ಟು ಭತ್ತದ ಬೆಳೆ ಆಗಿರ್ಬೋದು, ತರಕಾರಿ ಬೆಳೆಗಳು ಕೂಡ ಈಗ ಹಾನಿಯಾಗಿರುವಂಥದ್ದು. ಈಗ ಇತ್ತ ಮಾರ್ಕಂಡೇಯ ನದಿಯ ಕಾರಣಕ್ಕೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿ ಆಗ್ತಿರುವ ಹಿನ್ನೆಲೆಯಲ್ಲಿ ಈಗ ಏನು ಮುಂಗಾರು ಬೆಳೆ ಏನು ಉತ್ತಮ ಫಸಲು ಬರುತ್ತೆ ಅಂತೇಳಿ ನಿರೀಕ್ಷೆಯಲ್ಲಿದ್ದಂತಹ ರೈತರು ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಹೀಗಾಗಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಈಗ ರೈತರು ಕೂಡ ಮಾಡಿಕೊಳ್ತಿರುವಂಥದ್ದು. ಬಳ್ಳಾರಿ ನಾಲಾ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇಂದ್ರಾಣಿ ಹಾಗೂ ಬೆಳಗಾವಿ ಬಾಸುಮತಿಯನ್ನು ಬೆಳೆಯಲಾಗುತ್ತೆ. ಅಲ್ಲೂ ಕೂಡ ಈಗಾಗಲೇ ಮುಂಗಾರು ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆ ಕೂಡ ಹಾನಿಯಾಗಿರುವಂಥದ್ದು. ಇಲ್ಲೂ ಕೂಡ ಕಬ್ಬಿನ ಕಬ್ಬಿನ ಬೀಜವನ್ನು ಹಾಕಿ ಇಲ್ಲಿ ಕೂಡ ಕಬ್ಬಿನ ಬೆಳೆಯನ್ನು ಬೆಳೆಯಲಾಗಿತ್ತು. ಅದು ಕೂಡ ಕಬ್ಬಿನ ಗದ್ದೆಗೂ ಕೂಡ ಈಗ ಸಾಕಷ್ಟು ಪ್ರಮಾಣದ ನೀರು ನುಗ್ಗಿ ಇಲ್ಲಿನ ರೈತರು ಕೂಡ ಸಂಕಷ್ಟ ಎದುರಿಸುವ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಕ್ಯಾಮರಾ ನಡೆಸ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸೌರ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.